ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಬೆಂಜಮಿನ್ ಬ್ಲೂಮ್ ರವರ ಪ್ರಭುತ್ವ ಕಲಿಕೆಯ ಮಾದರಿ, ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ನೀವು ಈ ಒಂದು ಟಾಪಿಕ್ ಅಂದ್ರೆ ಬೆಂಜಮಿನ್ ಬ್ಲೂಮ್ ರವರ ಬಗ್ಗೆ ಇದೇನಿರುತ್ತೆ, ವೆರಿ ಶಾರ್ಟ್ ನೋಟ್ಸ್ ಬಟ್ ಕ್ಲಿಯರ್ ಕಟ್ ಆಗಿರುತ್ತೆ. ಈ ಒಂದು ವಿಡಿಯೋವನ್ನ ನೋಡಿದ್ರೆ ನೀವು ಇದರ ಕುರಿತಾಗಿ ಯಾವುದೇ ಒಂದು MCQs ಬಂದ್ರೆ ತುಂಬಾ ಈಸಿಯಾಗಿ ಏನ್ ಮಾಡ್ತೀರಾ, ಸಾಲ್ವ್ ಮಾಡ್ತೀರಾ ಮತ್ತೆ ಸರಿಯಾದ ಒಂದು ಉತ್ತರವನ್ನ ಆಯ್ಕೆ ಮಾಡ್ತೀರಾ. ಓಕೆ, ಬೆಂಜಮಿನ್ ಬ್ಲೂಮ್ ರವರ ಪ್ರಭುತ್ವ ಕಲಿಕೆಯ ಮಾದರಿ. ಪ್ರಭುತ್ವ ಕಲಿಕೆಯ ಮಾದರಿಯನ್ನ ಪ್ರತಿಪಾದಿಸಿದಂತವ್ರು ಯಾರು? ಬೆಂಜಮಿನ್ ಬ್ಲೂಮ್ ರವರು. ಪ್ರಭುತ್ವ ಕಲಿಕೆಯು ಶಿಕ್ಷಣದ ಒಂದು ಮಹತ್ವಾಕಾಂಕ್ಷೆಯ ನೋಟವನ್ನ ಹೊಂದಿದೆ ಅಂತ ಹೇಳಿ ಇವರು ಹೇಳ್ತಾರೆ. ಜೊತೆಗೆ ಬ್ಲೂಮ್ ರವರ ಪ್ರಕಾರ ನೋಡಿ, ಬ್ಲೂಮ್ ರವರ ಪ್ರಕಾರ ಸಾಂಪ್ರದಾಯಿಕ ವಿಧಾನದ ಕಲಿಕೆಯಲ್ಲಿ ತರಗತಿಯ ಸಾಮಾನ್ಯ ವಿತರಣೆಯ ಮಕ್ಕಳನ್ನ ಒಂದು ಸಾಮಾನ್ಯ ಪಠ್ಯಕ್ರಮಕ್ಕೆ ಒಳಪಡಿಸಿದಾಗ ಬೋಧನೆಯ ನಂತರ ಕಂಡುಬರುವ ಸಾಧನೆಯೂ ಸಹ ಸಂಭಾವ್ಯದ ವಕ್ರದ ರೀತಿಯಲ್ಲಿ ಹಂಚಿಕೆ ಆಗಿರುತ್ತೆ ಅಂತ ಹೇಳ್ತಾರೆ ಇವರು. ಜೊತೆಗೆ ಇದರಿಂದ ತರಗತಿಯ ಕೇವಲ 1/3 ಭಾಗ ವಿದ್ಯಾರ್ಥಿಗಳು ಮಾತ್ರ ತರಗತಿಯಲ್ಲಿ ಬೋಧಿಸಿದಂತಹ ವಿಚಾರಗಳನ್ನ ಸಮರ್ಪಕವಾಗಿ ಕಲಿಯೋದಕ್ಕೆ ಸಾಧ್ಯ ಆಗಿರುತ್ತೆ. ಆದ್ರೆ ಉಳಿದಂತ ಮಕ್ಕಳು ನಿರೀಕ್ಷಿತ ಮಟ್ಟವನ್ನ ತಲುಪೋದಕ್ಕೆ ಸಾಧ್ಯ ಆಗಲ್ಲ. ಈ ರೀತಿಯ ಸಾಂಪ್ರದಾಯಿಕ ಕಲಿಕೆಯಿಂದ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಶೈಕ್ಷಣಿಕ ಗುರಿಗಳ ಸಾಧನೆ ಕೂಡ ಎರಡೂ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಬ್ಲೂಮ್ ರವರ ಸಂಶೋಧನೆಯಿಂದ ತಿಳಿದು ಬಂದಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ನಿಧಾನಗತಿಯಲ್ಲಿ ಕಲಿಯುವ 5% ಭಾಗದ ವಿದ್ಯಾರ್ಥಿಗಳು ವೇಗವಾಗಿ ಕಲಿಯುವ 5% ಭಾಗ ವಿದ್ಯಾರ್ಥಿಗಳಿಗಿಂತ 5 ಪಟ್ಟು ಹೆಚ್ಚಿನ ಸಮಯ ದೊರೆತರೆ ಅವರಂತೆಯೇ ಕಲಿಯಲು ಸಾಧ್ಯ ಅಂತ ಹೇಳಿ ತಿಳಿಸ್ತಾರೆ. ನೋಡಿ, ಇವಾಗ ಇಬ್ರು ಮಕ್ಕಳು ತುಂಬಾ ಫಾಸ್ಟ್ ಕಲಿತಾ ಇದ್ದಾರೆ, ಇನ್ನು ಓಕೆ 5 ಜನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ, ಇನ್ನು 5 ಜನ ಮಕ್ಕಳು ತುಂಬಾ ನಿಧಾನಗತಿಯಲ್ಲಿ ಕಲಿತಾ ಇದ್ದಾರೆ ಅಂತ ಹೇಳಿದಾಗ ಅವರಿಗೂ ಕೂಡ ಅದೇ ಅಂದ್ರೆ ಏನ್ ಕಡಿಮೆ ಮಟ್ಟದಲ್ಲಿ ಸಾಧನೆಯನ್ನ ತೋರಿಸಿರ್ತಾರಲ್ವಾ, ಅಂತ 5 ಜನ ಮಕ್ಕಳಿಗೆ ನಾವು ಇನ್ನು ಹೆಚ್ಚಿನ ಸಮಯವನ್ನ ನಾವು ಕೊಟ್ಟಾಗ ಅವರು ಕೂಡ ಅದೇ 5 ಮಕ್ಕಳಷ್ಟೇ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಬೆಂಜಮಿನ್ ಬ್ಲೂಮ್ ರವರು ಹೇಳ್ತಾ ಹೋಗ್ತಾರೆ. ಇನ್ನು ಪ್ರಭುತ್ವ ಕಲಿಕೆಯ ಪ್ರಕಾರ ಏನು ಅಂತ ನೋಡೋದಾದ್ರೆ, ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಯಾವಾಗ ಮತ್ತು ಎಲ್ಲಿ ತೊಂದರೆ ಕಂಡು ಬರುತ್ತೋ ಆಗ ನಾವು ಮಕ್ಕಳಿಗೆ ಸಹಾಯ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಕಲಿಯೋದಕ್ಕೆ ಅಗತ್ಯವಿದ್ದಷ್ಟು ಸಮಯವನ್ನ ನಾವು ಕೊಡ್ಬೇಕು. ಏನಿಂದ ಆಯ್ತಾ ಮುಗಿಸ್ ಹೋಗ್ತಾ ಇರ್ಬೇಕು. ಕೆಲವೊಂದು ಮಕ್ಕಳು ಅವರಿಗೆ ಅವ್ರದೇ ಆದಂತ ಒಂದು ಟೈಮ್ ಬೇಕಾಗುತ್ತೆ. ಕೆಲವೊಂದು ಮಕ್ಕಳು ತುಂಬಾ ಬೇಗನೆ ಕಂಠಪಾಠ ಮಾಡ್ಬಿಡ್ತಾರೆ ಅಥವಾ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಅವರಿಗಿಂತ ಜಾಸ್ತಿ ಸಮಯವನ್ನ ತಗೋತಾರೆ. ಹಾಗಾಗಿ ಅವರಿಗೆ ಸಮಯವನ್ನ ಕೊಡ್ಬೇಕು. ವಿದ್ಯಾರ್ಥಿ ಏನನ್ನು ಕಲಿಯಬೇಕು ಮತ್ತು ಯಾವ ಮಟ್ಟದಲ್ಲಿ ಕಲಿಯಬೇಕು ಎಂಬುದನ್ನ ಸ್ಪಷ್ಟವಾಗಿ ನಿರೂಪಿಸಬೇಕು. ಪ್ರತಿಯೊಂದು ಮಗು ಕೂಡ ತನ್ನ ಜೀವನದಲ್ಲಿ ಬಳಸಬೇಕಾದಂತಹ ತಥ್ಯಗಳು ಮತ್ತು ಕೌಶಲ್ಯಗಳ ಮೇಲೆ ಪ್ರಭುತ್ವ ಸಾಧಿಸಬೇಕು. ಸ್ವಾಭಾವಿಕವಾಗಿ, ಸಂತೋಷವಾಗಿ ಹಾಗೂ ಪರಿಪೂರ್ಣವಾದ ಜೀವನವನ್ನ ಒಂದು ಮಗು ಸಾಗಿಸಬೇಕು. ಮಾನವನ ಪ್ರಗತಿಯು ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಅವನ ಪರಿಪೂರ್ಣ ಮಟ್ಟಕ್ಕೆ ವಿಕಾಸ ಹೊಂದುವುದರ ಮೇಲೆ ಅವಲಂಬಿತ ಆಗಿರುತ್ತೆ. ನೋಡಿ, ಶಿಕ್ಷಣ ಅನ್ನುವಂಥದ್ದು ಮಗುವಿನ ಪ್ರಗತಿಯ ಬಗ್ಗೆ ಆಗಿರ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ಪರಿಪೂರ್ಣ ಮಟ್ಟಕ್ಕೆ ವಿಕಾಸ ಹೊಂದುವುದರ ಮೇಲೆ ಶಿಕ್ಷಣ ಅನ್ನುವಂಥದ್ದು ಅವಲಂಬಿತವಾಗಿರ್ಬೇಕು. ಜೊತೆಗೆ ಒಂದು ಕಾರ್ಯವನ್ನ ಪೂರೈಸಬೇಕು ಅಂತ ಹೇಳಿದ್ರೆ ಸಾಕಷ್ಟು ಸಮಯ ಮತ್ತು ಅವಕಾಶ ದೊರೆತಲ್ಲಿ ಮಾತ್ರ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯದ ಪರಿಪೂರ್ಣ ಮಟ್ಟವನ್ನ ತಲುಪೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಒಂದು ಕಾರ್ಯವನ್ನ ಅಂದ್ರೆ ಒಂದು ಕೆಲಸವನ್ನ ಒಂದು ವಿಷಯ ಅಂತ ಇರುತ್ತೆ, ವೆದರ್ ಇಟ್ ಮೇ ಬಿ ಇಂಗ್ಲಿಷ್, ಸೈನ್ಸ್, ಹಿಂದಿ, ಓಕೆ ಯಾವ್ದಾದ್ರು ಆಗಿರ್ಬೋದು. ಅದರಲ್ಲಿ ಇರುವಂತಹ ಒಂದು ಪಠ್ಯವಸ್ತು ಅಂತಾನೆ ಇಟ್ಕೊಳ್ಳಿ. ಅದನ್ನ ಕಲಿಬೇಕು ಅಂತ ಹೇಳಿದ್ರೆ ಅದನ್ನ ಮುಗಿಸೋದಕ್ಕೆ ಸಾಕಷ್ಟು ಸಮಯ ಮತ್ತು ಅವಕಾಶ ದೊರೆತರೆ ಮಾತ್ರ ಮಕ್ಕಳು ತಮ್ಮ ಸಾಮರ್ಥ್ಯಕ್ಕೆ ಅಂದ್ರೆ ತಮ್ಮ ಸಾಮರ್ಥ್ಯದ ಪರಿಪೂರ್ಣ ಮಟ್ಟವನ್ನ ಅವರು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪ್ರಭುತ್ವ ಕಲಿಕೆಯ ಪ್ರಕಾರ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು? ಹಾಗಾದ್ರೆ ನೋಡಿ, ಪ್ರಭುತ್ವ ಕಲಿಕೆಯ ಪ್ರಕಾರ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವ್ಯಾವು ಅಂತ ಹೇಳಿದ್ರೆ, ದಟ್ ಈಸ್ ಮೊದಲನೇದು ಅಭಿಕ್ಷಮತೆ, ಎರಡನೇದು ಬೋಧನೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ, ಬೋಧನೆಯ ಗುಣಮಟ್ಟ, ಕಲಿಕೆಗೆ ನೀಡುವಂತಹ ಸಮಯ ಮತ್ತು ಪರಿಶ್ರಮ. ಇನ್ನು ಪ್ರಭುತ್ವ ಕಲಿಕೆಯ ವಿಧಾನ ಏನ್ ಹೇಳುತ್ತೆ ನೋಡಿ, ಯಾವುದನ್ನ ಕಲಿಯಬೇಕು
ಅನ್ನುವಂಥದ್ದನ್ನ ಇದು ನಿರ್ದಿಷ್ಟಪಡಿಸುತ್ತೆ. ಕಲಿಯಲು ವಿದ್ಯಾರ್ಥಿಗಳನ್ನ ಅಭಿಪ್ರೇರಿಸಬೇಕು ಅಂತ ಹೇಳುತ್ತೆ. ಕಲಿಕೆಯನ್ನ ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಅಗತ್ಯವಾದಂತಹ ಬೋಧನಾ ಸಾಮಗ್ರಿಗಳನ್ನ ಒದಗಿಸ್ಬೇಕು ಅಂತ ಹೇಳಿ ಪ್ರಭುತ್ವ ಕಲಿಕೆ ಹೇಳುತ್ತೆ. ಜೊತೆಗೆ ವಿವಿಧ ವಿದ್ಯಾರ್ಥಿಗಳ ಮಟ್ಟಕ್ಕೆ ಅನುಸಾರವಾಗಿ ಕಲಿಯುವ ವಿಷಯಗಳನ್ನ ನೀಡಬೇಕು ಅಂತ ಹೇಳುತ್ತೆ. ವಿದ್ಯಾರ್ಥಿಗಳ ಪ್ರಗತಿಯನ್ನ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ಹೇಳುತ್ತೆ. ವಿದ್ಯಾರ್ಥಿಗಳ ಕಲಿಕಾ ತೊಂದರೆಗಳನ್ನ ನೈದಾನಿಕ ಪರೀಕ್ಷೆಗಳಿಂದ ಪತ್ತೆ ಹಚ್ಚಿ ಕ್ರಮಗಳನ್ನ ಅಂದ್ರೆ ಪರಿಹಾರ ಕ್ರಮಗಳನ್ನ ಒದಗಿಸ್ಬೇಕು ಅಂತ ಹೇಳುತ್ತೆ. ಉತ್ತಮ ಸಾಧನೆ ತೋರಿದಾಗ ಹೊಗಳಿಕೆ ಮತ್ತು ಪ್ರೋತ್ಸಾಹ ನೀಡಬೇಕು ಅಂತ ಹೇಳುತ್ತೆ. ಪುನರಾವರ್ತನೆ ಮತ್ತು ಅಭ್ಯಾಸ ಕಲಿಕೆಗೆ ಅವಕಾಶ ನೀಡಬೇಕು ಅಂತ ಹೇಳುತ್ತೆ. ಇನ್ನು ಉತ್ತಮ ಮಟ್ಟದ ಕಲಿಕೆಯನ್ನ ಕಾಯ್ದುಕೊಳ್ಳಬೇಕು ಅಂತ ಹೇಳುತ್ತೆ. ಪ್ರಭುತ್ವ ಕಲಿಕೆಗಾಗಿ ಬೋಧನಾ ತಂತ್ರವು ಸಾಂಪ್ರದಾಯಿಕ ಬೋಧನೆಗಿಂತ ಭಿನ್ನವಾಗಿರುತ್ತೆ. ನೋಡಿ, ಪ್ರಭುತ್ವ ಕಲಿಕೆ ಆಗ್ಬೇಕು ಮಕ್ಕಳಲ್ಲಿ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಬೋಧನೆಗಿಂತಾನು ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಜೊತೆಗೆ ಸಾಮಾನ್ಯ ತರಗತಿಯ ಬೋಧನೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ರೀತಿಯ ಬೋಧನೆಗೆ ಒಳಗಾಗ್ತಾರೆ ಮತ್ತು ಅದನ್ನ ಬೇರೆ ಬೇರೆ ಪ್ರಮಾಣದಲ್ಲಿ ಅವರು ಗ್ರಹಿಸ್ತಾರೆ. ಆದ್ರೆ ಪ್ರಭುತ್ವ ಕಲಿಕೆ ಅಂತ ಹೇಳಿದಾಗ ಬೋಧನೆಯಲ್ಲಿ ಕಲಿಯಬೇಕಾದ ವಿಷಯ ಪ್ರಮಾಣ ಒಂದೇ ಆಗಿದ್ರೂ ಕೂಡ ಕಲಿಕೆಗೆ ನಿಗದಿತವಾಗಿರುವಂತಹ ಕಾಲ ವಿದ್ಯಾರ್ಥಿಗಳ ಅವಶ್ಯಕತೆಗಳಿಗೆ ಅನುಗುಣವಾಗಿ ವ್ಯತ್ಯಾಸವಾಗಿರುತ್ತೆ. ಅರ್ಥ ಆಯ್ತು? ನೋಡಿ, ಬೋಧನೆ ಕಲಿಕೆ ಅನ್ನುವಂಥದ್ದು ವಿಭಿನ್ನವಾಗಿದ್ರೂ ಕೂಡ ಪ್ರಭುತ್ವ ಕಲಿಕೆ ಏನ್ ಹೇಳುತ್ತೆ, ಇವಾಗ ಎಲ್ಲರೂ 100% ತೆಗಿಬೇಕು, ಆದ್ರೆ ಇವನ್ ಟೈಮ್ ತಗೊಳ್ಳಿ, ಒಟ್ನಲ್ಲಿ ಪರಿಪೂರ್ಣ ಕಲಿಕೆ ಆಗ್ಬೇಕು ಅಷ್ಟೇ ಅಂತ ಹೇಳುತ್ತೆ. ಬ್ಲೂಮ್ ರವರ ಪ್ರಕಾರ ಪ್ರಭುತ್ವ ಕಲಿಕೆಯ ಅತಿ ಮುಖ್ಯ ಅಂಶ ಅಂತ ಹೇಳಿದ್ರೆ, ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್, ನೋಟ್ ದಿಸ್ ಪಾಯಿಂಟ್. ಬ್ಲೂಮ್ ರವರ ಪ್ರಕಾರ ಪ್ರಭುತ್ವ ಕಲಿಕೆಯ ಅತಿ ಮುಖ್ಯ ಅಂಶ ಅಂತ ಹೇಳಿದ್ರೆ ದಟ್ ಇಸ್ ಪರಿಹಾರಾತ್ಮಕ ಬೋಧನೆ ಮತ್ತು ನಿರಂತರ ಮೌಲ್ಯಮಾಪನ. ಓಕೆ, ಬ್ಲೂಮ್ ರವರ ಪ್ರಕಾರ ಪ್ರಭುತ್ವ ಕಲಿಕೆಯ ಅತಿ ಮುಖ್ಯ ಅಂಶ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಪರಿಹಾರಾತ್ಮಕ ಬೋಧನೆ ಮತ್ತು ನಿರಂತರ ಮೌಲ್ಯಮಾಪನ. ಓಕೆ, ಇದು ಬೋಧನೆಯ ಉದ್ದಕ್ಕೂ ಕ್ರಮವಾಗಿ ನಡಿಬೇಕು. ಪ್ರತಿ ಘಟಕ ಬೋಧನೆಯ ನಂತರ ಒಂದು ಘಟಕ ಪರೀಕ್ಷೆ ಇರಬೇಕು. ಇದರ ಮುಖ್ಯ ಉದ್ದೇಶ ಏನು, ವಿದ್ಯಾರ್ಥಿಯು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಭುತ್ವ ಗಳಿಸಿದನ ಅಥವಾ ಇಲ್ವಾ ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಅಷ್ಟೇ. ಇತರ ಫಲಿತಾಂಶವನ್ನ ವಿದ್ಯಾರ್ಥಿಗಳ ಬಡ್ತಿಗಾಗಿ ಬಳಸುವುದಿಲ್ಲ. ಅಂದ್ರೆ ಈ ಯೂನಿಟ್ ಟೆಸ್ಟ್ ಅಲ್ಲಿ ಏನ್ ಕಲ್ತಿದ್ದಾನೆ, ಎಷ್ಟು ಕಲ್ತಿದ್ದಾನೆ ಅಂತ ನಮ್ಗೆ ಒಂದು ಖಚಿತತೆ ಆಗ್ಬೇಕು ಅದಕ್ಕೋಸ್ಕರ. ಆದ್ರೆ ಆ ಒಂದು ರಿಸಲ್ಟ್ ಅನ್ನ ವಿದ್ಯಾರ್ಥಿಗಳ ಬಡ್ತಿಗಾಗಿ ಅಂದ್ರೆ ಓಕೆ ಇವನು ಇದನ್ನ ಕಲ್ತು ಬಿಟ್ಟಿದ್ದಾನೆ, ಇವನು 4ನೇ ಕ್ಲಾಸಿಂದ ತಗೊಂಡು 7ನೇ ಕ್ಲಾಸಿಗೆ ಹಾಕಿ ಅನ್ನೋದಕ್ಕೆ ಬಳಸುವಂತದ್ದಲ್ಲ. ಆದ್ರೆ ಒಬ್ಬ ವಿದ್ಯಾರ್ಥಿ ಒಂದು ಘಟಕದಲ್ಲಿ ಪ್ರಭುತ್ವವನ್ನ ಪಡೆದಿದ್ದರೆ ಅವನು ಮುಂದೆ ಸಾಕ್ತಾನೆ, ಇಲ್ಲದಿದ್ರೆ ಅವನಿಗೆ ಪರಿಹಾರ ಬೋಧನಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳುತ್ತೆ. ಜೊತೆಗೆ ಪ್ರಭುತ್ವ ಕಲಿಕೆಯಲ್ಲಿ ಯಾವುದಾದ್ರೂ ನಿರ್ದಿಷ್ಟ ಕಾರ್ಯ ಅಥವಾ ಉಪಘಟಕದ ಪ್ರಭುತ್ವವನ್ನ ಮೊದಲೇ ನಿರ್ಧರಿಸಿದ ನಿರ್ಣಾಯಕಗಳ ಮೇಲೆ ತೀರ್ಮಾನಿಸಲಾಗುತ್ತೆ. ಓಕೆ, ಆದುದರಿಂದ ವಿದ್ಯಾರ್ಥಿಗಳಲ್ಲಿ ಕಲಿಕೆಯನ್ನ ಉಂಟು ಮಾಡುವುದು ಶಿಕ್ಷಕರ ಜವಾಬ್ದಾರಿಯಾಗಿರುತ್ತೆ. ಯಾರ ಜವಾಬ್ದಾರಿ? ಈಗ ನೋಡ್ತಾ ಇರುವಂತಹ ಯಾರು? ಶಿಕ್ಷಕರು. ನೀವು ಭಾವಿ ಶಿಕ್ಷಕರು, ಆಯ್ತಾ? ಭಾವಿ ಶಿಕ್ಷಕರು ಅಂತ ಯಾಕೆ ಅನ್ಕೋತೀರಾ? ಐ ಆಮ್ ಅ ಟೀಚರ್, ನಾನು ಇದನ್ನ ಮಾಡ್ಬೇಕು ಅಂತ ಭಾವಿಸಿ. ಓಕೆ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯನ್ನ ಉಂಟು ಮಾಡುವುದು ನಮ್ಮಂತಹ ಶಿಕ್ಷಕರಂತಹ ಜವಾಬ್ದಾರಿಯಾಗಿರುತ್ತೆ. ಪ್ರತಿ ವಿದ್ಯಾರ್ಥಿಯು ತನ್ನದೇ ಆದ ವೇಗದಲ್ಲಿ ಕಲಿಯೋದಕ್ಕೆ ಅವಕಾಶ ಕೊಡಬೇಕು. ಪ್ರತಿ ಹಂತದಲ್ಲಿ ಸೂಕ್ತ ಹಿಮ್ಮಾಹಿತಿಯನ್ನ ನೀಡಬೇಕು ಮಕ್ಕಳಿಗೆ. ಜೊತೆಗೆ ಸಾಮರ್ಥ್ಯಗಳ ಬೆಳವಣಿಗೆಯನ್ನ ಕ್ರಮವಾಗಿ ಪರೀಕ್ಷಿಸಬೇಕು. ಉತ್ತಮ ಕಲಿಕಾ ಸಾಮಗ್ರಿಗಳನ್ನ ಬೋಧನೆಯಲ್ಲೇ ಬಳಸಬೇಕು. ಹಾಗಾಗಿ ಅವರಿಗೆ ಅದನ್ನ ಉತ್ತಮ ಕಲಿಕಾ ಸಾಮಗ್ರಿಗಳನ್ನ ಬಳಸಿದಾಗ ಲಾಂಗ್ ಟೈಮ್ ಮೆಮೊರಿ ಅವ್ರಿಗೆ ಆಗುತ್ತೆ. ಆಮೇಲೆ ಅಂಕ ಆಧಾರಿತ ಪರೀಕ್ಷೆಗಳಿಗಿಂತ ಸಾಮರ್ಥ್ಯಾಧಾರಿತ ಪರೀಕ್ಷೆಗಳಿಗೆ ಒತ್ತು ನೀಡಬೇಕು. ಪ್ರಭುತ್ವ ಕಲಿಕಾ ಮಾದರಿಯ ಪ್ರಕಾರ ಏನ್ ಹೇಳುತ್ತೆ ಇದು ಅಂತಂದ್ರೆ, ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಹೆಚ್ಚಿನ ಸಮಯ ನೀಡಿದ್ದಲ್ಲಿ ಮತ್ತು ಉತ್ತಮ ಬೋಧನಾ ವಿಧಾನ ಬಳಸಿದ್ರೆ ಪ್ರತಿಯೊಬ್ಬರೂ ಸಹ ಕಲಿಕೆಯಲ್ಲಿ ಪ್ರಭುತ್ವವನ್ನ ಸಾಧಿಸ್ತಾರೆ ಅಂತ ಹೇಳಿ ಬ್ಲೂಮ್ಸ್ ರವರ ಒಂದು ಪ್ರಭುತ್ವ ಕಲಿಕೆ ಹೇಳುತ್ತೆ. ಎಷ್ಟು ಚಂದ ಇದೆ ಅಲ್ವಾ? ಬಹಳನೇ ಚೆನ್ನಾಗಿದೆ ನಮ್ಮ ಬ್ಲೂಮ್ಸ್ ರವರ ಪ್ರಭುತ್ವ ಕಲಿಕೆ. ಓಕೆ, ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಟಾಪಿಕ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ದಾರೆ ಪ್ರಭುತ್ವ ಕಲಿಕೆ ಬಗ್ಗೆ. ಅಂದ್ರೆ ಒಂದು ಮಾತಿದೆ ಕುವೆಂಪು ಅವರು, ಅಂದ್ರೆ ಹುಟ್ಟುತ್ತಾ ಯಾವ ಮಗುನು ಕೂಡ ಹುಟ್ಟುತ್ತಾ ಪ್ರತಿಯೊಂದು ಮಗು ಕೂಡ ವಿಶ್ವಮಾನವ, ಆದ್ರೆ ನಾವು ಅದನ್ನ ಹೇಗೆ ರೂಪಿಸ್ತೀವಿ, ಎಂತ ಪರಿಸರ ಕೊಡ್ತೀವಿ ಅನ್ನೋದು ಮಾತ್ರ ನಮ್ಮಲ್ಲಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಪ್ರಭುತ್ವ ಕಲಿಕೆ ಅಂತ ಏನ್ ಹೇಳ್ತಾ ಇದ್ದಾರೆ ನಮ್ಮ ಬ್ಲೂಮ್ಸ್ ರವರು, ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ
ಒಂದು ಮಗು 100ಗೆ 100 ತೆಗಿಯುತ್ತೆ ಅಂದ್ರೆ ಎಲ್ಲಾ ಮಗುನು 100ಗೆ 100 ತೆಗಿಯುತ್ತೆ. ಬಟ್ ಅದಕ್ಕೆ ಬೇಕಾದಂತ ಕಾಲಾವಕಾಶವನ್ನ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ಇವರು ಹೇಳ್ತಾ ಹೋಗ್ತಾರೆ. ಜೊತೆಗೆ ಎಲ್ಲಾದ್ರೂ ತಪ್ಪಿದ್ರೆ, ಎಲ್ಲಾದ್ರೂ ಎಡವಿದ್ರೆ ಅದಕ್ಕೆ ಬೇಕಾದಂತಹ ಪರಿಹಾರ ಕ್ರಮಗಳನ್ನ ನಾವು ನೋಡ್ಬೇಕು, ನಿರ್ವಹಿಸಬೇಕು. ನಿರಂತರವಾದ ಮೌಲ್ಯಮಾಪನ ಅನ್ನೋದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.